ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಈಸಿಯಾಗಿ ಡಿಫ್ರೆಂಟ್ ಟೇಸ್ಟಲ್ಲಿರುವಂತಹ ಚಿಕನ್ ಸೈಡ್ ಡಿಶ್ನ ಮಾಡೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ನಾನು ಇಲ್ಲೊಂದು ಅರ್ಧ kg ಚಿಕನ್ನ ನೀಟಾಗಿ ವಾಶ್ ಮಾಡಿ ನೀರನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು, ಅಂದರೆ ನೀರು ಸಹ ಇಲ್ದಂಗೆ ತೆಗೆದಿಟ್ಕೊಂಡಿದ್ದೀನಿ. 2 ಈರುಳ್ಳಿ ಮತ್ತು 2 ಟೊಮೊಟೊ ಎರಡೂ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, 1 ಉಂಡೆ ಫುಲ್ಲು ಬೆಳ್ಳುಳ್ಳಿ ಅಷ್ಟೂ ನಾನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಪೇಸ್ಟ್ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ಮತ್ತು 3 ಏಲಕ್ಕಿ, 4 ಲವಂಗ, 1 ಇಂಚಷ್ಟು ಚಕ್ಕೆ ಇಷ್ಟನ್ನು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಜಾರಲ್ಲಿ ನಾನು 5 ಬ್ಯಾಡಗೆ ಮೆಣಸಿನ್ಕಾಯಿ, 1 ಸ್ಪೂನ್ ಧನ್ಯ ಮತ್ತು 1 ಸ್ಪೂನ್ ಜೀರಿಗೆ, 1.5 ಸ್ಪೂನು ಮೆಣಸು, ಅರ್ಧ ಸ್ಪೂನು ಸೋಂಪು ನಾನು ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಇದನ್ನು ವಿಡಿಯೋದಲ್ಲಿ ತೋರಿಸಿಲ್ಲ ರೋಸ್ಟ್ ಮಾಡೋದನ್ನು. ನಾನು ಆಲ್ರೆಡಿ ರೋಸ್ಟ್ ಮಾಡಿಬಿಟ್ಟು ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ. ಇವತ್ತು ಇಷ್ಟನ್ನು ಬಳಸ್ಕೊಂಡು ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಡಿಶ್ನ ಮಾಡೋಣ. ಮೊದಲು ನಾನು ಈ ಜಾರದ್ದು ಪೌಡ್ರ್ ಮಾಡ್ಕೊಂಬಂದ್ಬಿಡ್ತೀನಿ. ಪೌಡರ್ ಆಗಿದೆ ನೋಡಿ. ಅದು ಈ ರೀತಿ ಫುಲ್ಲು ನುಣ್ಣಗೆ ಹಾಕಬೇಕು. ಇಷ್ಟು ನುಣ್ಣಗಾದರೆ ನಾವೇನದು ಕೈಗೆ ಬಾಯಿಗೆಲ್ಲ ಸಿಗಲ್ಲ, ತರತರಿಯಾಗಿ ಫುಲ್ ಪೌಡರ್ ಥರನೇ ಮಾಡ್ಕೊಬೇಕು. ಓಕೆ, ಈಗ ಇದು ರೆಡಿ ಇದೆ. ಬನ್ನಿ ಮೊದಲಿಗೆ ನಾನು ಪಾತ್ರೆಯಲ್ಲಿ 2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನಂದು ಅರ್ಧ kg ಚಿಕನ್ ಇರೋದ್ರಿಂದ ನನಗೆ 2.5 ಸ್ಪೂನಷ್ಟು ಎಣ್ಣೆ ಸಾಕು ಅನ್ನಿಸ್ತು. ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಆದಮೇಲೆ ಏನು ಸ್ಪೈಸಸ್ ತೊಗೊಂಡಿದ್ವೋ ಅದು ಹಾಕ್ಕೊಳ್ಳೋಣ ಎಣ್ಣೆಗೆ. ಅದು ಹಾಕ್ತಿದ್ದಂಗೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ತುಂಬ ಬ್ರೌನ್ ಕಲರ್ ಆಗೋವರೆಗೂ ನಾವು ರೋಸ್ಟ್ ಮಾಡ್ಕೊಬೇಕು ಅದನ್ನು. ಇವಾಗ ಶುಂಠಿ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಳ್ತೀನಿ. ನಾನು ಈಸಿಯಾಗಿ ಮಾಡೋದ್ರಿಂದ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಇಮಿಡಿಯೇಟ್ಲಿ ಸ್ಪೀಡಾಗಿ ಮಾಡ್ಕೊಳ್ಳೋ ಅಂಥದ್ದಿದು. ತುಂಬ ಟೇಸ್ಟಾಗಿರ್ತದೆ, ಡಿಫ್ರೆಂಟಾಗಿರುತ್ತೆ. ಅದು ರೋಸ್ಟ್ ಆಗಲಿ. ಅದಾಗ್ತಿದ್ದಂಗೆ ನಾನು ಟೊಮೊಟೊ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ರಸಮ್ಗೆಲ್ಲ. ಮತ್ತು ತಿಳಿ ಸಾರು ಏನಾದ್ರು ಇದ್ದಾಗ ಈ ಥರ ಒಂದು ಅರ್ಧ kg ಚಿಕನ್ ತಂದು ಇಮಿಡಿಯೇಟ್ಲಿ ಮಾಡ್ಕೊಳ್ಳೋಕೆ ಮಾತ್ರ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಮಾಡಿ ಒಂದು ಸಲ ಪ್ರಯತ್ನ ಮಾಡಿ. ನಾನು ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಮತ್ತು ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನೋಡಿ, ಅದು ಚೆನ್ನಾಗಿ ರೋಸ್ಟ್ ಆಗಿದೆ. ನಿಮಗೆ ಅದು ನೋಡಿದ್ರೆ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಎಷ್ಟು ಥರ ಕಲರ್ ಇದ್ದಿದ್ದು ತುಂಬ ಡಾರ್ಕ್ ಆಗಿದೆ ನೋಡಿ. ಅಷ್ಟು ರೋಸ್ಟ್ ಆದಮೇಲೆ ನಾನು ಇವಾಗ ಚಿಕನ್ ಹಾಕ್ಕೊಳ್ತೀನಿ. ಚಿಕನ್ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡೋಣ. ಯಾರೆಲ್ಲ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಇವಾಗ ನಾನೊಂದು 1 ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ವಿಸಲ್ ಕೂಗಿಸ್ತೀನಿ. ಅದು ಚಿಕನ್ನೆಲ್ಲ ಬೇಯಬೇಕಲ್ವ, ಸ್ವಲ್ಪ ಉಪ್ಪು ಇಟ್ಕೊಬೇಕು. ಅದಕ್ಕೋಸ್ಕರ ಒಂದೇ ಒಂದು ವಿಸಲ್ ಬರ್ಸ್ಕೊಳ್ತೀನಿ. ಇನ್ನು ನೀರಿದೆ. ಇದು ನಾನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಡ್ರೈ ಮಾಡೋದಕ್ಕೆ ಬಿಡಬೇಕು. ಇವಾಗ ನೋಡಿ, ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಆ ಮಸಾಲೆ ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾವು ಸ್ಲಿಮ್ಮಲ್ಲೇ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಆ ನೀರೆಲ್ಲ ಡ್ರೈ ಆಗುತ್ತೆ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನಾವಿಲ್ಲಿ ಯಾವುದೇ ಥರದ್ದು ಕೊತ್ತಂಬರಿ, ಪುದೀನ ಅದೆಲ್ಲ ಏನೂ ಬಳಸೇ ಇಲ್ಲ. ನೋಡಿ, ಅದು ಫುಲ್ಲು ನೀರು ಡ್ರೈ ಆಗಿಬಿಟ್ಟು ಈ ಥರ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಮಾಡಿ ಟೇಸ್ಟ್ನ ನಂದು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೆಗಳಲ್ಲಿ ಒಂದು ಸಲ ಟ್ರೈ ಮಾಡಿ. ತುಂಬ ಈಸಿಯಾಗಿ ಆಗುತ್ತೆ, ತುಂಬ ಕ್ವಿಕ್ಕಾಗಿ ಆಗುತ್ತೆ.
ಯಾವುದೇ ಥರದ ಮಸಾಲೆಗಳ್ನ ನಾವು ರುಬ್ಬೋದೇನು ಬೇಡ, ಹಾಗೆ ಆಗುತ್ತೆ. ಥ್ಯಾಂಕ್ ಯು.